ಸಿದ್ದೇಶ್ವರ ಅವರು ಸರಿ ಹೋಯ್ತಾಗಿ ಸರ್, ಯಡಿಯೂರಪ್ಪ ಒಂದು 2 ಬಾರಿ ಮುಖ್ಯಮಂತ್ರಿ ಮಾಡಿದ್ದು ಸಿದ್ದೇಶ್ವರ ಅಂತಲ್ಲ ಸರ್? ತಾವು ಮೆನ್ಷನ್ ಮಾಡಿದ್ರು ಸರ್, ಇಂಡೈರೆಕ್ಟ್ ಆಗಿ ತಾವು ಕೂಡ ಕಾರಣ ನೇರವಾಗಿ ಹೇಳಿದ್ರು. ನೋಡೋಣ, ಒಂದು ನಿಮಿಷ. ನಮಗೆ ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ವಿ ಸದಾನಂದ ಗೌಡರು, ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಲೋಕಸಭಾ ಸದಸ್ಯ ಗೋವಿಂದ ಕಾರಜೋಳರು, ದಾವಣಗೆರೆ ಜಿಲ್ಲೆಯ ಮುಖಂಡರು ರವೀಂದ್ರನಾಥ್, ಶಿವೇಕಸ್ವಾಮಿ, ಬಸವರಾಜ ನಾಯ್ಕ, ಮಾಡಾಳ್ ವಿರೂಪಾಕ್ಷಪ್ಪ, ದಾವಣಗೆರೆ ಉತ್ತರ ದಕ್ಷಿಣ ಅಭ್ಯರ್ಥಿಗಳು, ಜಗಳೂರು ಮಾಜಿ ಶಾಸಕ ರಾಮಚಂದ್ರ ನಮ್ಮನ್ನೆಲ್ಲ ಕರೆದು ಬಂದು ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನಮಗೆ ರಾಜ್ಯದ ಅಧ್ಯಕ್ಷರು ಬಂದರು, ಕೆಲವು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ನಿಮ್ಮ ವೈಯಕ್ತಿಕ ವರ್ಚಸ್ಸು ವೃದ್ಧಿ ಆಗಬೇಕು, ಪಕ್ಷದ ಆಂತರಿಕ ವಿಚಾರಗಳನ್ನು 4 ಗೋಡೆ ಮಧ್ಯೆ ಚರ್ಚೆ ಮಾಡಬೇಕಂತ ಹೇಳಿದರೆ 4 ಗೋಡೆ ಮಧ್ಯೆ ಚರ್ಚೆ ಮಾಡಿದ್ವಿ. ವಾಸ್ತವಾಂಶ ಸೋಲಿಗೆ ನಾವ್ಯಾರು ಕಾರಣ ಅಲ್ಲ, ಸ್ವಯಂಕೃತ ಅಪರಾಧ ಅಂತಲೇ ಹೇಳಿದ್ವಿ. ಮಾಧ್ಯಮಕ್ಕೆ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು, ನಮಗೆ ಸಲಹೆ ಕೊಡಿದ್ದಾರೆ. ಕೆಲವು ಮಾಧ್ಯಮಗಳಲ್ಲಿ ಬೇರೆ ರೀತಿ ಅವರವರ ಭಾವಕ್ಕೆ ತಕ್ಕಂತೆ ವ್ಯಾಖ್ಯಾನ ಮಾಡಿದರು. ನಮಗೆ ಚೀಮಾರಿನೂ ಹಾಕಿಲ್ಲ, ಏನೂ ಇಲ್ಲ, ಮಾರ್ಗದರ್ಶನ ಮಾಡಿದರೆ. ಹಾಗಾಗಿ ನಮ್ಮನ್ನೇ ದಾವಣಗೆರೆಯಲ್ಲಿ ಏನು ಹುಟ್ಟುಹಬ್ಬ ನೆಪದಲ್ಲಿ ಯಾರ್ಯಾರು ಬಂದು ಏನು ಮಾತಾಡಿದರೆ, ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಎಲ್ಲವನ್ನೂ ಗಮನಿಸಿದ್ದಾರೆ. ದೂರು ಕೊಡ್ತೀರಾ ಸರ್ ಅವ್ರ ವಿರುದ್ಧವಾಗಿ? ಮೊನ್ನೆ ಬಂದು ಹುಟ್ಟುಹಬ್ಬ ಯಡಿಯೂರಪ್ಪ ಅವರ ವಿರುದ್ಧವಾಗಿ ಎಲ್ಲ ಮಾತಾಡಿದಾರಲ್ಲ, ಅವ್ರ ವಿರುದ್ಧವಾಗಿ ಬುದ್ಧಿ ಹೇಳಿದ್ರು, ನೀವು ಸೈಲೆಂಟ್ ಆಗಿ ಮಾರ್ಗದರ್ಶನ ಮಾಡಿದರೆ. ಪ್ರಹ್ಲಾದ್ ಜೋಶಿ ಅವರು ದೂರು ಕೊಡ್ತೀರಾ ಸರ್? ಅಣ್ಣ, ಪ್ರಹ್ಲಾದ್ ಜೋಶಿ ಅವರು, ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು, ಸದಾನಂದ ಗೌಡರು, ಕಾರಜೋಳರು, ಯಡಿಯೂರಪ್ಪನವರು ಅನೇಕ ಬಾರಿ ನಮಗೆ ಹೇಳಿದ್ದಾರೆ, ಬಹಿರಂಗವಾಗಿ ಮಾತಾಡಬೇಡ ರೇಣುಕಾ ಅಂತ ಹೇಳಿದ್ದಾರೆ. ಹಿರಿಯರ ಮಾತುಗಳನ್ನು ಮಾರ್ಗದರ್ಶನ ಪಾಲಿಸ್ತೀವಿ. ಮತ್ತು ಈ ಒಂದು ಸರ್ಕಾರ ಬರಬೇಕಾದ್ರೆ ರಾಷ್ಟ್ರೀಯ ನಾಯಕರು ಸಂಘಟನೆ ಇದೆ, ವ್ಯವಸ್ಥೆ ಇದೆ. ರಾಷ್ಟ್ರೀಯ ನಾಯಕರು, ರಾಜ್ಯ ಭಾರತೀಯ ಜನತಾ ಪಾರ್ಟಿ, ಅಥವಾ ನಾವು ಶಾಸಕರು ಗೆದ್ದಿದ್ವಿ. ಶಾಸಕಾಂಗ ಸಭೆ ನಿರ್ಣಯ, ಒಂದು ಸಮ್ಮಿಶ್ರ ಸರ್ಕಾರ ಬರೋಕ್ಕೆ ಈ ರಾಜ್ಯದ ಜನಾದೇಶ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರ ಪರ ಜನಾದೇಶ ಇತ್ತು. ಮುಖ್ಯಮಂತ್ರಿ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಶಾಸಕಾಂಗ ಸಭೆ ಸೇರಿ ನಿರ್ಣಯ ಮಾಡಿದ್ದೀವಿ. ಹಾಗಾಗಿ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರು ಗಮನಿಸ್ತಾರೆ, ರಾಜ್ಯದ ನಾಯಕರು ಗಮನಿಸಿದ್ದಾರೆ. ನೋಡೋಣ. ನಾನು ಯಾವುದನ್ನು ಬಹಿರಂಗವಾಗಿ ಹೇಳಲ್ಲ, ಕಾದು ನೋಡಿ. ಧನ್ಯವಾದಗಳು. ನೀವು ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀರಾ ಈ ರೈತರಿಗೆ ಸಂಬಂಧಪಟ್ಟಂಗೆ, ಬಟ್ ರಾಜಕೀಯವಾಗಿ ನಿಮ್ಮ ಪಕ್ಷದ ವಿರುದ್ಧ ನೀವು ಹೋರಾಟ ಮಾಡೋ ಸ್ಥಿತಿ ಬಂದಿದೆ ಅಂದ್ರೆ ಅಷ್ಟೊಂದು ವೀಕ್ ಆಗ್ಬಿಟ್ರೆ ನೀವು ಇಷ್ಟು ದಿನ ಮಾತಾಡ್ತಿದ್ದೀರಿ ಜೋರಾಗೆಲ್ಲ. ನೋಡೋಣ, ಅದನ್ನೇ ನಾನು ಹೇಳಿದ್ದು. ಮೆತ್ತಗಾದ ರೇಣುಕಾಚಾರ್ಯ ನನ್ನ ಜೀವನದಲ್ಲಿ ಯಾವತ್ತು ಮೊದಲಿನ ರೇಣುಕಾಚಾರ್ಯ ಹೆಂಗಿದ್ದ ಅದೇ ರೀತಿ ಇರ್ತೀನಿ. ಆದರೆ ಹಿರಿಯರ ಮಾರ್ಗದರ್ಶನ, ನಮಗೆ ಕೆಲವು ಸಲಹೆ ಕೊಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಮುಂಬರುವ ಲೋಕಲ್ ಬಾಡಿ ಚುನಾವಣೆ ಇರ್ಬೋದು, ಅಥವಾ ಮುಂಬರುವ ವಿಧಾನಸಭೆ ಚುನಾವಣೆ, ಸಂಘಟನೆಗೆ ಪೂರ್ವಕ ಕೆಲಸ ಮಾಡಿರಿ, ಏನೇ ಇದ್ದರೂ ನಮ್ಮ ಜೊತೆ ಬಂದು ಚರ್ಚೆ ಮಾಡಿರಿ ಅಂತ ಹೇಳಿದ್ದಾರೆ. ಹೇಳ್ತೀನಿ ಅಣ್ಣ, ಒಂದು ನಿಮಿಷ ಅಣ್ಣ, ಆಯಿತು. 4 ಗೋಡೆ ಮಧ್ಯೆ ಚರ್ಚೆ ಮಾಡಿರಿ ಅಂತ ಹೇಳಿದರೆ, ಯಾರ್ಯಾರ ಕೆಪಾಸಿಟಿ, ಯಾರ ಯೋಗ್ಯತೆ, ಯಾಕೆ ಟಿಕೆಟ್ ಸಿಕ್ಕಿಲ್ಲ ಅಂತ ರಾಷ್ಟ್ರೀಯ ನಾಯಕರು ಗೊತ್ತು, ರಾಜ್ಯ ನಾಯಕರು ಗೊತ್ತು. ನಾನು ಆ ಮಾಧ್ಯಮದಲ್ಲಿ ತಪ್ಪಾಗಿ ವರದಿಯಾಗಿದೆ. ಕಳಿಂಗಪ್ಪ ಅಂತ 75 ವರ್ಷದ ವಯೋವೃದ್ಧ, ಆ ತೆಪ್ಪ ನದಿ ಏನು ದಡದಲ್ಲಿ ಆ ಸಂದರ್ಭದಲ್ಲಿ ಅತಿವೃಷ್ಟಿಯಾಗಿತ್ತು, ಫ್ಲಡ್ ಬಂದಿತ್ತು. ಫ್ಲಡ್ ಬಂದಂಥ ಸಂದರ್ಭದಲ್ಲಿ ನಾನು, ಅಧಿಕಾರಿಗಳು, ನಮ್ಮ ಮುಖಂಡರುಗಳು ಎಲ್ಲ ಕಡೆ ವೀಕ್ಷಣೆ ಮಾಡಿದ್ವಿ. ಹೊನ್ನಾಳಿ ನಗರ, ಸಾಸವಳ್ಳಿ, ನ್ಯಾಂತಿ ಎಲ್ಲ ಭಾಗದಲ್ಲಿ ವೀಕ್ಷಣೆ ಮಾಡಿ, ಅಲ್ಲಿ ಕೋಟೆಮಲ್ಲೂರು, ಮಲ್ಲೂರು ಭಾಗದಲ್ಲಿ ಭತ್ತದ ಗದ್ದೆಯಲ್ಲಿ ನೀರು ನುಗ್ಗಿತ್ತು. ಆ ಯಜಮಾನ ನಮ್ಮನ್ನು ಆ ಭಾಗ ಕರ್ಕೊಂಡೋಗಿದ್ದ, 75 ವರ್ಷ ವಯೋವೃದ್ಧ. ನಮ್ಮನ್ನು ವಾಪಸ್ ಕರೆತರುವಾಗ ಅನುಭವ, ನಾನು ಪ್ರಚಾರಕ್ಕೋಸ್ಕರ ಅಲ್ಲ, ಯಾಕೆ ಟಿಕೆಟ್ ಸಿಕ್ಕಿಲ್ಲ ಆದರೂ ಆತ್ಮಲೋಕರ ಮಾಡ್ಕೊಳ್ಳಿ, ನಾನು ಬಹಿರಂಗ ಯಾರ ವಿರುದ್ಧ ಮಾತಾಡಲ್ಲ. ಹಿರಿಯರ ಮಾರ್ಗದರ್ಶನ ಅಂತ ಹೇಳಿದ್ನಲ್ಲ, ಮೆತ್ತಗೇನೂ ಆಗಿಲ್ಲ. ಮೊದಲಿನ ರೇಣುಕಾಚಾರ್ಯ ಯಾವ ರೀತಿ ಇರಬೇಕು ಅದೇ ರೀತಿ ಅದೀನಿ.
ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀರಿ. ಅದು ತೆಪ್ಪ ಏನದು ಹುಟ್ಟಾಗ್ತಾರಲ್ಲ ಅದನ್ನ ಇಸ್ಕೊಂಡು ಯಾವ ರೀತಿ ಪಾಪ ಯಜಮಾನ ಮನುಷ್ಯ ಅಂತೇಳಿ ನೋಡಿದೀವಿನ. ನನಗೆ ಪ್ರಚಾರ ಮತ್ತೊಂದಿಲ್ಲ, ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ನಾನು ಮೊದಲಂತಲೇ ಹಂಗೆ ಅಗ್ರೆಸಿವ್ ಆಗಿದ್ದೀನಿ. ಆದರೆ ಸಂಘಟನೆ ಪೂರ್ವಕ ಕೆಲಸ ಮಾಡಬೇಕಂತ ಹಿರಿಯರ ಮಾರ್ಗದರ್ಶನ ಮಾಡಿದರೆ ಆ ನಿಟ್ಟಿನಲ್ಲಿ ಹಿರಿಯರ ಮಾರ್ಗದರ್ಶನ, ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು, ಆತ್ಮವಿಶ್ವಾಸ ಮಾಡಬೇಕು. ರಾಜ್ಯದ ಅಧ್ಯಕ್ಷ ಜನಪರ ಹೋರಾಟ, ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷ ಜೊತೆ ಕೈ ಜೋಡಿಸಿ ಸಂಘಟನೆ ಪೂರ್ವಕ ಕೆಲಸ ಮಾಡ್ತೀವಿ.